ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಶಿವಪ್ಪ ಚಂದ್ರಪ್ಪ ಭೂಷಿ ಅಂತ ಸರ್. ನಿಮ್ಮೂರು ಸರ್? ನಮ್ಮದು ಬೆಳಗಾವಿ ಡಿಸ್ಟಿಕ್ ಹುಕ್ಕೇರಿ ತಾಲೂಕು ಕುರ್ನಿವಾಡಿ ಗ್ರಾಮ. ಕುರ್ನಿವಾಡಿ ರೀ. ನೀವು ಏನೇನು ಬೆಳೆ ಮಾಡಿರಿ ಸರ್ ಇವಾಗ ಸದ್ಯಕ್ಕೆ? ಫಸ್ಟ್ ಟೈಮ್ ಸರ್ ಈಗ ಮಾರ್ಚ್ದಾಗ ಕಲ್ಲಂಗಡಿ ಇತ್ತು ರೀ. ಹಾಂ ರೀ. ಈಗ ಈಗ ಇದು ಒಂದು ಈಗ 3 ತಿಂಗಳಾತು ನಾವು ಈಗ ಇದನ್ನ ಡಬ್ಬು ಹಚ್ಚಿ ಹಾಂ 1 ಎಕರೆ ಡಬ್ಬು ಐತ್ರಿ. ಹಾಂ ರೀ. ಮತ್ತು 20 ಗುಂಟೆ ಬಟಗ ಐತ್ರಿ. 20 ಗುಂಟೆ ಬಟಗ ಐತ್ರಿ. ಹಾಂ ಈಗ ಡಬ್ಬುಗ್ರಿ ನೀವು ಕ್ಯಾಪ್ಸಿಕಮಿಗೆ ರೀ ಸ್ಟಾರ್ಟಿಂಗಿಂದ ಒಲೆಗ್ರೋ ಪ್ರಾಡಕ್ಟ್ ಯಾವ್ಯಾವ ಪ್ರಾಡಕ್ಟ್ ಯಾವ್ಯಾವ ಟೈಮಿಗೆ ಯೂಸ್ ಮಾಡಿರಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ರೈತರಿಗೆ ತಿಳಿಸ್ಕೊಡ್ರಿ. ರೈತ ಬಾಂಧವ್ರಿಗೆ ನಮಸ್ಕಾರ. ನಮಸ್ಕಾರ. ಹೇಳ್ರಿ. ನಾವು ಫಸ್ಟ್ ಸರ ವಿವಾರಿ. ಹಾಂ ರೀ. ಇದನ್ನ 25 ದೂಸಿಗೆ ರೀ. ಹಾಂ ರೀ. 13-0-45 ಜೋಡ್ರಿ. ಹಾಂ ರೀ. ಕಾಂಬಿನೇಷನ್ ಕೊಟ್ಟು ರೀ. ಹಾಂ ರೀ. ಕಾಂಬಿನೇಷನ್ ಕೊಡೋದ್ರಿಂದ ಗಿಡ ಫುಲ್ ಇದು ಬೇರ್ ಡೆವಲಪ್ಮೆಂಟ್ ಆಗ್ತೈತಿ. ಹಾಂ ರೀ. ಮತ್ತು ಗಿಡ ಎಲ್ಲ ಇವೆಲ್ಲ ತೊಂಗಿ ಹಾಂ ರೀ ದಪ್ಪ ಬರ್ತಾವ ಸರ್. ಹಾಂ ರೀ. ಅಂದ್ರೆ ಇದ್ರಾಗ ಹೋಮಿಯೋಕ್ ಆಸಿಡ್ ಮತ್ತು 2-3 ಕಂಟೆಂಟ್ಸ್ ಹಾಂ ರೀ. ಇರೋದ್ರಿಂದ ಗಿಡ ಓಪನ್ ಆಗ್ತೈತಿ ರೀ. ಬ್ರಾಂಚಸ್ ಎಲ್ಲ ಡೆವಲಪ್ಮೆಂಟ್ ಆಗ್ತಾವ. ಫುಲ್ ಇದಾಗ್ತೈತಿ ಫಸ್ಟ್ ಸ್ಟಾರ್ಟಿಂಗ್ ಸರ್. ಸ್ಟಾರ್ಟಿಂಗ್ 1 ಎಕರೆ 1 ಲೀಟರ್ ಬಿಟ್ರಿ. 1 ಎಕರೆ 1 ಲೀಟರ್ 13-0-45 ಕಾಂಬಿನೇಷನ್ ಜೊತೆ ಬಿಟ್ರಿ. ಡಬ್ಬುಗೂ ಬಿಟ್ರಿ ಬಟ್ಕಾಗೂ ಬಿಟ್ರಿ. ವಿವಾ ಆದ್ಮ್ಯಾಗ ಯಾವ್ದು ಯೂಸ್ ಮಾಡಿರಿ? ವಿವಾ ಆದ್ಮೇಲೆ ಸರ್ ಬ್ರೆಕ್ಜಿಲ್ ಪ್ಲಸ್ ರೀ ಮತ್ತು MC ಎಕ್ಸ್ಟ್ರಾ ಸರ್. ಎಷ್ಟನೇ ದಿವಸಕ್ಕೆ ಯೂಸ್ ಮಾಡಿರಿ? ಹೂವ ಚಾಲು ಆಗ್ತಿತ್ತಲ್ಲ ಸರ್. ಇನ್ನ ಬಿಡು ಒಂದು 35 ದಿವಸ ನಂತರ ಸರ್. 30-35 ದಿವಸ 35 ದಿವಸ ನಂತರ ನೀವು 2 ಕಾಂಬಿನೇಷನ್ ಕೊಟ್ಟು ಅಂದ್ರೆ ಮತ್ತು ಹೂವು ಫುಲ್ ಜಾಸ್ತಿ ಬಿಡ್ತೈತ್ರಿ. ಬ್ರಾಂಚಸ್ ಎಲ್ಲ ಫುಲ್ ಗಿಡ ಎಲ್ಲ ಓಪನ್ ಆಗ್ತೈತ್ರಿ. ಫುಲ್ ಇದು ಬ್ರಾಂಚಸ್ ಫುಲ್ ಬಂದ ಹೂವ ಇದ ಜಾಸ್ತಿ ಆಗ್ತೈತಿ. ಹೂ ಉದ್ರೋದು ಸಂಖ್ಯೆ ಕಮ್ಮಿ ಆಗ್ತೈತಿ. ಹೂ ಉದ್ರಬೇಕಾದ್ರೆ ಸರ್ ಮತ್ತೆ ಇದನ್ನ ಬಿಡ್ತೇವ್ರಿ. ಇದು MC ಸೆಟ್ ರೀ. MC ಸೆಟ್ ಏನೈತಿ ಸರ್ ಇದ್ರ ಜೋಡ MC ಸೆಟ್ ಮತ್ತೆ ಇದನ್ನ ಬಡದ ಮೇಲೆ ಆದ್ರೂ ಇದನ್ರಿ MC ಎಕ್ಸ್ಟ್ರಾ ಸರ್. ಎರಡು ಕಾಂಬಿನೇಷನ್ ಕೊಟ್ರನ್ಕಿ ಬಾರಿ ರಿಸಲ್ಟ್ ಬರ್ತೈತಿ. ಹೂ ಉದ್ರಂಗಿಲ್ಲ, ಕಾಯೆಲ್ಲ ಸೆಟ್ ಆಗ್ತೈತಿ. 90% ಇನ್ನೊಂದು ಯಾವಾಗ ಸರ್ ಇದು ಏಪ್ರಿಲ್ದಾಗ ಸರ್. ಇದು ಬಡದ್ರ ಒಟ್ಟ ನೋಡ್ ಸರ್. ಇದು ಯಾವ್ದ ಮೇ ಅದು ನೋಡ್ರಿ. ಇದು ಕಾಯಿ ಯಾವ ಟೈಪ್ ಐತಿ ನೋಡ್ರಿ. ಕಾಯಿ ಫುಲ್ ಸೆಟ್ ಐತ್ರಿ. ಫುಲ್ ಸೆಟ್ ಐತ್ರಿ. ಒಟ್ಟ ಒಂದು ಹೂ ಉಳಿಲ್ರಿ. ಈಗಿಲ್ಲ ಅಂದ್ರೆ ನಾ ಹರಿಯಾಕತ್ತ 1 ತಿಂಗಳ ಆತ್ ಸರ್. 19 ಟನ್ ಕಾಯಿ ಹರ್ದನ್ ಸರ್. 19 ಟನ್ ಕಾಯಿ ಹರ್ದಿರಿ. ಎಷ್ಟು ಗುಂಟೆ ಐತ್ರಿ ಇದು? 1 ಎಕರೆ ಐತಿ ಸರ್. 1 ಎಕರೆ 1 ಎಕರೆ ಐತ್ರಿ. ಇಲ್ಲ ಅಂದ್ರೂ ನನ್ನ ಲೆಕ್ಕಲೆ ಒಂದು 15 ಟನ್ ಕಾಯಿ ಬರ್ಬೋದು. ಇನ್ನು 15 ಟನ್ ಕಾಯಿ ಬರ್ತೈತ್ರಿ. ಅಷ್ಟು ಕಾಯಿ ಐತ್ರಿ. ಇದಾತ್ರಿ ಅಡ್ಡು ಆತ್ರಿ. ಈ MC ಸೆಟ್ MC ಎಕ್ಸ್ಟ್ರಾ ಆದ್ಮೇಲೆ ಸರ್ ಮತ್ತೆ ಕಾಲ್ಬಿಟ್ ಸೀನು ತಗೋತವ್ರಿ. ಕಾಲ್ಬಿಟ್ ಸಿ ಕ್ಯಾಲ್ಸಿಯಂ ಕಾಯಿ ಸೈಜ್ ಎಷ್ಟು ಏನ್ ಬರ್ತೈತಿಲ್ಲ ಎಷ್ಟು ಬಂದ ಮೇಲೆ 8 ದೂಸ್ಕೊಂಡ್ರಿ ಬೆನಿಫಿಟ್ ಪಿಜೆಡ್ ರೀ. 8 ದೂಸ್ಕೊಂಡ್ ಕಂಪಲ್ಸರಿ ಇದನ್ನೊಮ್ಮೆ MC ಎಕ್ಸ್ಟ್ರಾ MC ಸೆಟ್ ಇದು ಒಟ್ಟ 8 ದೋಸ್ ಡಿಫರೆನ್ಸ್ ರಿಪೀಟ್ ಮಾಡಿರಿ. ನಾವು ಇದಕ್ಕೆ ಏನ್ ಮಾಡ್ತೇವ್ರಿ 8 ದೋಸ್ ಡಿಫರೆನ್ಸ್ ಇದನ್ನ ಕೊಟ್ಟ ಮೇಲ್ತ 4 ದೋಸ್ಕ ಬೇರೆ ಮತ್ ಫಂಗಿಸೈಡ್ ಮತ್ ಇನ್ಸೆಕ್ಟಿಸೈಡ್ ಡೋಸ್ ಇವನ್ ತಗೋತಾವ ಅಂದ್ರೆ ಹುಳಾನು ಕಡಿಮೆ ಆಗ್ಬೇಕ್ರಿ. ಇದರಿಂದ ಗಿಡಾನು ಗ್ರೋತ್ ಆಗ್ಬೇಕು. ಇದರಿಂದ ಎಲ್ಲಾದ್ರಿಂದ ಗಿಡಾನು ಗ್ರೋತ್ ಆಗ್ಬೇಕು. ಇದರಿಂದ ಬೆನಿಫಿಟ್ ಪಿಜೆಡ್ ದಿಂದ ಏನಾಗ್ತೈತ್ರಿ ಫುಲ್ ಕಾಯಿ ಸೈಜ್ ಬರ್ತೈತಿ. ನೋಡ್ರಿ ನಾ ಬಡದನ್ ಸರ್ ಕಾಯಿ ಸೈಜ್ ಹಂಗೈತಿ ನೋಡ್ರಿ. ತುದಿಗಾಯಿ ರೀ ಸರ್. ಈಗ ಇದು ತುದಿಗಾಯಿ ಕರಿ ಕಾಯಿ ನೋಡ್ರಿ. ಅದಕ್ಕೆ ಇದು ನೋಡ್ರಿ ಎಷ್ಟು ಕಾಯಿ ಐತಿ ನೋಡ್ರಿ. ಮೊದಲು ಒಂದೇ ಗಿಡದಾಗ ಕಾಯಿ ಐತಿ ನೋಡ್ರಿ. ಎಲ್ಲಾ ಗಿಡ ಎಲ್ಲಾ ಪ್ಲಾಟ್ ಎಲ್ಲ ನೀವು ನೋಡ್ರಿ. ಇದು ಕಾಯಿ ಸೈಜ್ ಚಲೋ ಮಾಡ್ತೈತಿ ಸರ್. ಎಷ್ಟು ಯೂಸ್ ಮಾಡಿರಿ ಬೆನಿಫಿಟ್ ಪಿಜೆಡ್? ಇದು ನಾವು ಕಂಟಿನ್ಯೂ ಒಂದು ವಾರಕ್ಕೆ 1 ಲೀಟರ್ 1 ಲೀಟರ್ ಹಾಕೊಂಡು ಮತ್ತೆ ಇದಾದ್ಮೇಲೆ ಕ್ಯಾಲ್ಸಿಯಂ ರೀ. ಕ್ಯಾಲ್ಬಿಟ್ ಸಿ ಬೋರಾನ್ ರೀ. ಬೋರೋ ಪ್ಲಸ್ ಅಗ್ರಿ ಇದನ್ನು ಮ್ಯಾಲ್ ಸ್ಪ್ರೇ ಕೊಡ್ತಾವ್ರಿ. ಮ್ಯಾಲ್ ಸ್ಪ್ರೇ ಡ್ರಿಂಚಿಂಗು ನಡಿತೈತ್ರಿ. ಸ್ಪ್ರೇನು ನಡಿತೈತ್ರಿ. ಆ ಡ್ರಿಂಚಿಂಗ್ ಇದು ರಿಸಲ್ಟ್ ಚಲೋ ಐತ್ರಿ. ಕಾಯಿ ಒಂದ್ ಸ್ವಲ್ಪ ಇದಾಗೈತಿ ಅಂದ್ರೆ ಸೈಜ್ ಇದಾಗತೈತಿ ಬರಾಕೈತಿ ಇದನ್ನ ಕೊಡ್ತೇವ್ರಿ. ಒಟ್ಟ ಕಾಯಿ ಎಲ್ಲ ಏನ್ ಮಾಡಿ ಬೋರಾನ್ ರೀ 1 kg ಇತರ ಕಂಪನಿ ಮಲ್ಟಿಪ್ಲೆಕ್ಸ್ ಅಲ್ಬೋರ್ ಹೊತ್ತಲ್ಲಿ ಬರ್ತೈತ್ರಿ. ಅದನ್ನ ಮತ್ ಇದನ್ನ ಕೊಡ್ತೀವಿ. ಇವ್ರದ್ದು ಐತ್ರಿ ಬೋರಾನ್ ಅಂತ ಅದನ್ನ ಮ್ಯಾಲ್ ಸ್ಪ್ರೇ ಕೊಡ್ತೇವೆ. ಮ್ಯಾಲ್ ಸ್ಪ್ರೇ ಕೊಡ್ತೇವೆ. ಈಗ ನೀವು ಒಲೆಗ್ರೋ ಪ್ರಾಡಕ್ಟ್ ರೀ ಸ್ಟಾರ್ಟಿಂಗ್ ಕಲ್ಲಂಗಡಿ ಮ್ಯಾಗ ಯೂಸ್ ಮಾಡಿರಿ. ಕಲ್ಲಂಗಡಿ ಮ್ಯಾಗ ಹೆಂಗ್ ಅದಾವ್ರಿ ರಿಸಲ್ಟ್? ಕಲ್ಲಂಗಡಿ ಮ್ಯಾಲ ಅನ್ಕಿ ಫುಲ್ ರಿಸಲ್ಟ್ ಕಾಯಿ ಫುಲ್ ಸೈಜ್ ಪಿಜೆಡ್ ಮತ್ತ MC ಸೆಟ್ ವಿವಾ ಡ್ರಿಂಚಿಂಗ್ ಕೊಟ್ಟಿರಿ. MC ಸೆಟ್ ಕೊಟ್ಟು ಯೂಸ್ ಮಾಡಿರಿ. MC ಎಕ್ಸ್ಟ್ರಾ ಕೊಟ್ಟಿನ್ರಿ ಹೂ ಟೈಮ್ದಾಗ ಕಾಯಿ ಸೈಜ್ ಟೈಮ್ದಾಗ ಪಿಜೆಡ್ ಬಂದ್ರಿ. ನೀವು ಕಲ್ಲಂಗಡಿ ಮ್ಯಾಗ ಪಿಜೆಡ್ ರಿಸಲ್ಟ್ ನೋಡಿ ಡಬ್ಬು ಮ್ಯಾಗ ಯೂಸ್ ಮಾಡಿ. ಡಬ್ಬು ಮ್ಯಾಲ ಯೂಸ್ ಮಾಡಿ ಕಾಯಿ ಸೈಜ್ 8-9 kg ಲಾಸ್ಟ್ ಒಂದು ಎಲ್ಲ ಬಂದು ಅಥವಾ 8-9 kg ಅಂದ್ರೆ ಹೆಂಗ್ರಿ ಒಂದು 30% ಉಳ್ಕಿದೆಲ್ಲ 5-6 kg 7 kg ಹಿಂಗ್ ಬಂದ್ರು. ಈಗ ನೀವು ಎಷ್ಟು ಜನ ರೈತರಿಗೆ ನಮ್ಮ ಒಲೆಗ್ರೋ ಪ್ರಾಡಕ್ಟ್ ಹೇಳಿರಿ? ನೀವು ಇಲ್ಲಿ ನಮ್ಮ ಈಗ ಏನು ಕುರ್ನಿವಾಡಿ ಏನು ಎಷ್ಟು ರೈತರು ಅದಾರ ಅಷ್ಟು ಎಲ್ಲ ರೈತರಿಗೆ ಹೇಳಿದ್ರು. ಅವರು ಯೂಸ್ ಮಾಡಿ ಈಗ ನಿಮ್ದು ಎಲ್ಲಾರು ಅಲ್ಲಿ ಬಂದ್ ಯೂಸ್ ಮಾಡತ್ತಾರ. ರೈತರು ಬಂದು ಯೂಸ್ ಮಾಡತ್ತಾರ. ಇದು ಏನೈತ್ರಿ ಒಂದ್ ಸ್ವಲ್ಪ ಒಲೆಗ್ರೋದ ಒಂದ್ ಸ್ವಲ್ಪ ಕಾಸ್ಟ್ಲಿ ಐತ್ರಿ. ಕಾಸ್ಟ್ಲಿ ಇದ್ರೂ ಅದ್ರದ
ರಿಸಲ್ಟ್ ಮಾತ್ರ ಫುಲ್ ಐತ್ರಿ. Full ಐತ್ರಿ. ನಮ್ದು ಹೆಂಗ್ ಸರ್ ಈಗ ಇದ್ರದೊಂದ 200 ರೂಪಾಯಿ ರೊಕ್ಕ ಹೆಚ್ಚು ಹೋಗ್ಲಿ, ಹಾಂ ರೀ ಹಾಂ 200 ರೂಪಾಯಿ ಹೆಚ್ಚು ಹೋಗ್ಲಿ, ಇದರಿಂದ ನಮ್ಗೆ ಒಂದು ಹೆಚ್ಚಿಗೆ ಇಳುವರಿ ಬರೋದ್ರಿಂದ ಅದ್ರಾಗ ನಮ್ಗೆ ಮ್ಯಾನೇಜ್ ಆಗ್ತೈತ್ರಿ. ಮ್ಯಾರೇಜ್ ಆಗ್ತೈತಿ. ರಿಸಲ್ಟ್ ರಿಸಲ್ಟ್ ಚಲೋ ಬೇಕು ಸರ್. ಈಗ ನಾವು ಬೇರೆ ಪ್ರಾಡಕ್ಟ್ ತರ್ತೇವ್ರಿ, ಹಾಂ ರೀ ಅದ್ ನಾವು ಇತರಟ್ಟನ ಒಂದ್ 200 ರೂಪಾಯಿ ಕಡಿಮೆ ಬೀಳ್ಬೋದು. ಹಾಂ ಹಾಂ ಅದ್ ಬಡದ ಕೇಸಿನ ನಮ್ಗೆ ಉತ್ಪನ್ನ ಬರ್ಲಿಲ್ಲ ಅಂದ್ರೆ ನಮ್ಗೆ ಲಾಸ್ ಲಾಸ್ ಆಗ್ತದೆ ರೀ ಅದನ್ನ. ಹಾ ಬೇಸಿಗೆ ಟೈಮ್ದಾಗ. ಹಾಂ ಹಾಂ ಮತ್ ಮೆಗಾಪಾಲ್ ಅನ್ಕಿ ಯೂಸ್ ಮಾಡಿದವ್ರಿ ಈಗ ಬಿಸಿಲಿಗೆ ಅದೇನ್ ಮಾಡ್ತೈತ್ರಿ, ಕೆಳಗಿಂದ ಎಲ್ಲ ಜಗಿಸಿ ಫಾಸ್ಫರಸ್ ಅನ್ನು ಮತ್ ಪೊಟ್ಯಾಷಿಯಂ ಏನ್ ಇರ್ತೈತ್ರಿ ಅದನ್ನ ಜಗಿಸಿ ಗಿಡಕ್ಕ ಬಾಡು ಗುಡಂಗಿಲ್ಲ, ಬಾಡ್ಗುಡಂಗಿಲ್ಲ. ಎಂಟ್ರಿ ಸ್ಟ್ರೆಸ್ ಆಗಿ ಕೆಲಸ ಮಾಡಿ ಟೆಂಪರೇಚರ್ ದಾಗ ಬರೋಬ್ಬರಿ ಲೆವೆಲ್ ಮಾಡಿ. ಇದು ಹೆಂಗ MC ಎಕ್ಸ್ಟ್ರಾ ಮತ್ತೆ MC ಸಟ್ ಐತಿಲ್ಲ ಹಾಂ ರೀ ಅದು ಕೆಲಸ ಚಲೋ ಕೊಡ್ತೈತಿ. ಹಾಂ ರೀ ಇವನ್ನೆಲ್ಲ ಇಷ್ಟೆಲ್ಲ ಯೂಸ್ ಮಾಡತ್ತ ಯೂಸ್ ಮಾಡಿರಿ, ಈಗ ಮುಂದೆ ಯೂಸ್ ಮಾಡ್ತೀರಿ. ಮತ್ ಇನ್ ನಾವನ್ಕಿ ಬಿಡಾಕನ ಆಗುದಿಲ್ಲ ಸರ್. ಯಾಕೆ ಗೊತ್ತೈತೆ ಒಂದ್ ರಿಸಲ್ಟ್ ಚಲೋ ಬಂದಿಂದ ಹಾಂ ರೀ ಮತ್ ನಮ್ಗ ಅದನ್ನ ಕಂಟಿನ್ಯೂ ಯೂಸ್ ಮಾಡಬೇಕಾಗ್ತೈತಿ. ನಮ್ ರೈತರಿಗೆ ಏನ್ ಹೇಳ್ತೀರಿ ಸರ್? ರೈತರಿಗೆ ಎಲ್ಲಾ ಹೇಳೋದಂದ್ರೆ ರೀ, ಇದನ್ನ ಎಲ್ಲಾ ಒಮ್ಮೆ ಯೂಸ್ ಮಾಡಿ ನೋಡ್ರಿ. ಹಾಂ ರೀ ನಾ ಹೇಳತ್ತನಂತಲ್ಲಿ ನೀವು ಇದು ಇದನ್ನ ಮಾಡಕ್ ಹೋಗ್ಬೇಡ್ರಿ. ನೀವು ಒಮ್ಮೆ ಯೂಸ್ ಮಾಡಿ ನೋಡ್ರಿ. ಹಾಂ ರೀ ಯೂಸ್ ಮಾಡಿ ನೋಡ್ಮೇಲೆ ನಿಮ್ಗ ಅದ್ರದ ಕನ್ಫರ್ಮ್ ಗೊತ್ತಾಗ್ತೈತಿ ಅದ್ರ ಮೇಲೆ ನೀವು ಯೂಸ್ ಮಾಡ್ತಾರೆ. ಈಗ ನೀವು 300-500 ಜನ ಯೂಸ್ ಮಾಡತ್ತಾರ. ಪೇರ್ಲಾಗೂ ಯೂಸ್ ಮಾಡಕ್ ತಗೊಂಬಂದಾರ, ಈ ಪೇರು ಗಿಡಕ್ಕೂ ಯೂಸ್ ಮಾಡಕ್ ತಂದಾರ, 20 ಗುಂಟೆ ಬಟ್ಕ ಐತಿ, ಬಟ್ಕಾನು ಯೂಸ್ ಮಾಡಾರ. ಈಗ ಮತ್ತ ಬೇರೆ ಡಬ್ಬು ಬೀನ್ಸ್ ಎಲ್ಲದಕ್ಕೆ ತಗೊಂಬಂದಾರ್ರಿ. ಅದನ್ನು ಕಾಯ್ಬೇಕಾರೆ ನೋಡ್ರಿ ಆ ಟೈಪ್ ಆಗಿ. ಆ ಕಾಯಿನೂ ತೋರಿಸ್ತೀನಿ. ಮತ್ ನಮ್ಗೆ ಏರೀಸ್ ಕಂಪನಿ ಅವ್ರು ಬಂದಿರ್ರಿ, ಅವ್ರ ಏನಂದ್ರ ಗೊತ್ತೈತೆ ಅಂದ್ರೆ ನಿಮ್ದು ಹಿಂಗ ಕಾಯಿ ಆಗಾಕ ಸಟ್ ಆಗಾಕ ಏನ್ ಕಾರಣ, ನಾ ಎಲ್ಲಾ ಪ್ಲಾಟ್ ನೋಡಿನಿ, ಎಲ್ಲಾ ಪ್ಲಾಟ್ ನೋಡಿ ಇಟ್ಟು ಕಾಯಿ ಸಟ್ ಆಗಿಲ್ಲ, ಏನ್ ಮಾಡಿದಿರಿ ನೀವು? ನಾವು ರೈತರಿಗೆ ಹೇಳ್ತೇವೆ ಅನ್ನಕತ್ರ ನಾ ಸರ್ MC ಸಟ್ MC ಎಕ್ಸ್ಟ್ರಾ ಇವನ್ನೆಲ್ಲ ತೋರಿಸಿನಿ ಸರ್, ಇವನ್ನೆಲ್ಲ ಯೂಸ್ ಮಾಡಿದವ್ರಿ. ನೀವು ಬೇಕಾದ್ರೆ ರೈತರಿಗೆ ಹೇಳ್ರಿ, ನಿಮ್ಮನ್ನ ಕೊಡ್ರಿ ಪ್ರಾಡಕ್ಟ್, ನಾವ್ ಇಲ್ಲ ಅನ್ನಂಗಿಲ್ಲ. ಅವ್ರನ್ನು ಯೂಸ್ ಮಾಡ್ತೇವ್ರಿ ನಾವು, ಇವನು ಯೂಸ್ ಮಾಡ್ತೇವೆ. ಸರಿ, ಧನ್ಯವಾದಗಳು. ಧನ್ಯವಾದ.